ಹಲೋ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿದು ಅಂತ ನೋಡ್ತಾ ಇದ್ದೀರಾ, ಏನು ಮಾಡ್ತಾಯಿದ್ದೀನಿ ಅಂತ. ಹೌದು ರೀ, ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ನನ್ನ ಮಗನಿಗೆ ಒಂದು ಒಳ್ಳೆ ಚಿಕನ್ ಸ್ಯಾಂಡ್ವಿಚ್ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಹಾಗಾದರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಮೊದಲನೇದಾಗಿ ನಾನಿಲ್ಲಿ ಅರ್ಧ ಕಪ್ಪು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ. ಈಗ ಇದಕ್ಕೆ ನಾನು 1 ಸ್ಪೂನಷ್ಟು ತಂದೂರಿ ಮಸಾಲ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹೋಮ್ ಮೇಡ್ದು, ಹೊರಗಡೆದಲ್ಲ, ನಾವು ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥ ಹೋಮ್ ಮೇಡ್ ತಂದೂರಿ ಮಸಾಲ ಪೌಡರು. ಇದಕ್ಕೆ 1 ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ 1 ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಯಾವುದೇ ರೀತಿ ಫುಡ್ ಕಲರ್ನ ನಾನಿಲ್ಲಿ ಆ್ಯಡ್ ಮಾಡಿಲ್ಲ. ಸ್ವಲ್ಪ ಇದಕ್ಕೆ ಕಸೂರಿ ಮೇಥಿ, ನೋಡಿ, ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಸಿಂಪಲ್ ಇದು, ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಈವ್ನಿಂಗು ಟೀ ಜೊತೆಗೆ ಏನಾದರೂ ಒಂದು ಸ್ನ್ಯಾಕ್ಸ್ ಬೇಕು ಅಂತ ಕೇಳಿದಾಗ ಇದನ್ನು ವಿತಿನ್ 10 ಮಿನಿಟ್ಸ್ನಲ್ಲಿ ಆರಾಮಾಗಿ ನೀವು ಇದನ್ನು ಮಾಡಿಕೊಟ್ಬಿಡ್ಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಇದಕ್ಕೆ ನಾನು ಬೋನ್ಲೆಸ್ ಚಿಕನನ್ನು ತೊಗೊಂಡಿದ್ದೀನಿ. ಸುಮಾರು ಅರ್ಧ kg ಇದೆ, 500 ಗ್ರಾಮು ಬೋನ್ಲೆಸ್ ಚಿಕನನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೀವು ಇದನ್ನು ಎಷ್ಟು ಚೆನ್ನಾಗಿ ಮ್ಯಾರಿನೇಷನ್ ಮಾಡ್ತೀರಾ, ಈ ಸ್ಯಾಂಡ್ವಿಚ್ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಆದಷ್ಟು ಬೋನ್ಲೆಸ್ಸೇ ತಗೊಳ್ಳಿ. ನೋಡಿ, ಇಷ್ಟೇ ಇದಕ್ಕೆ ಪ್ರಿಪ್ರೇಷನ್ ಮಾಡೋದು. ಕಮ್ಮಿ ಇಂಗ್ರೀಡಿಯೆಂಟ್ಸ್, ಜಾಸ್ತಿ ಇದಕ್ಕೆ ಟೈಮ್ ಸಹ ತಗೊಳ್ಳೋದಿಲ್ಲ. ನೋಡಿ, ಎಲ್ಲ ಚೆನ್ನಾಗಿ ಮ್ಯಾರಿನೇಷನ್ ಆಗಿದೆ. ಹಾಫ್ ಆನ್ ಅವರ್ ಬಿಟ್ಬಿಡಿ ಇದನ್ನು ಮ್ಯಾರಿನೇಷನ್ ಮಾಡಿ. ಇಲ್ಲ ನಮಗೆ ಇನ್ನೂ ಜಾಸ್ತಿ ಟೈಮ್ ಇದೆ ಅಂತ ಅಂದರೆ ನೀವು ಮಾರ್ನಿಂಗ್ ಮ್ಯಾರಿನೇಷನ್ ಮಾಡಿಬಿಡಿ, ಮಕ್ಕಳು ಸಾಯಂಕಾಲ ಸ್ಕೂಲಿಂದ ಮನೆಗೆ ಬಂದಾಗ ಮಾಡಿಕೊಡಿ. ಇನ್ನು ಎಷ್ಟು ಮ್ಯಾರಿನೇಷನ್ ಆಗುತ್ತೋ ಅಷ್ಟು ಚೆನ್ನಾಗಿ ಈ ಸ್ಯಾಂಡ್ವಿಚ್ ಬರುತ್ತೆ. ನೋಡಿ, ನಾನೀಗ ಒಂದು ಪಾನ್ ಇಟ್ಟಿದ್ದೀನಿ. ಈಗ ಇದಕ್ಕೆ ಒಂದು 2 ಟೇಬಲ್ ಆಗೋಷ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಎಣ್ಣೆ ಕಾದಿದೆ. ನಾನೇನು ಚಿಕನನ್ನು ಮ್ಯಾರಿನೇಷನ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ. ನೋಡಿ, ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಬೇಗ ಕುಕ್ ಆಗೋಗುತ್ತೆ. ಇದು ಬೋನ್ಲೆಸ್ ಚಿಕನ್ ಅಲ್ವಾ, ಚೆನ್ನಾಗಿ ಮ್ಯಾರಿನೇಷನ್ ಮಾಡಿರೋದ್ರಿಂದ ಒಂದು 10 ಮಿನಿಟ್ಸ್ಗೆಲ್ಲ ಕುಕ್ ಆಗೋಗುತ್ತೆ. ಲಿಡ್ನ ಕ್ಲೋಸ್ ಮಾಡಿ ನಾನು ಒಂದು 5 ಮಿನಿಟ್ಸ್ ಬೇಯೋಕ್ಕೆ ಬಿಟ್ಬಿಟ್ಟಿದ್ದೀನಿ. ನೋಡಿ, ಆಲ್ಮೋಸ್ಟ್ ಚಿಕನ್ ನಮಗೆ ರೆಡಿ ಆಗ್ತಾ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಬೇಗ ಇದು ಬೆಂದ್ಬಿಡುತ್ತೆ ಅಂತ. ಯಾಕೆಂದರೆ ನಾವು ಚೆನ್ನಾಗಿ ಮ್ಯಾರಿನೇಷನ್ ಮಾಡಿರ್ತೀವಿ, ಜೊತೆಗೆ ಬೋನ್ಲೆಸ್ ಅಲ್ವಾ. ಸೊ ಅಪ್ರಾಕ್ಸಿಮೇಟ್ 5 to 8 ಮಿನಿಟ್ಸ್ ಆದರೆ ನಮಗೆ ಸಾಕು. ನೋಡಿ, ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ಸೊ ಇದು ಕಂಪ್ಲೀಟ್ ರೆಡಿ ಆಗಿದೆ. ಈಗ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊತೀನಿ. ನೋಡಿ, ನಾನಿಲ್ಲಿ ಒಂದು ತವಾ ಇಟ್ಟಿದ್ದೀನಿ. ಈಗ ಅದಕ್ಕೆ ನಾನು ಸ್ವಲ್ಪ ಬೆಣ್ಣೆನ ಗ್ರೀಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಬೆಣ್ಣೆ ಕರಗ್ತಾ ಇದೆ. ನಾನು ಚೆನ್ನಾಗಿ ತವಾಗೆ ಎಲ್ಲ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ನಾನು ಬ್ರೆಡ್ ಸ್ಲೈಸ್ನ ಹಾಕೋತಾ ಇದ್ದೀನಿ. ನೋಡಿ, ಬ್ರೆಡ್ ಸ್ಲೈಸ್ನ ಇಲ್ಲಿ ಸೆಂಟರಲ್ಲಿ ಪ್ಲೇಸ್ ಮಾಡಿದ್ದೀನಿ. ಈಗ ಇದಕ್ಕೆ ನಾನೇನು ಚಿಕನ್ ಸ್ಟಫ್ ಮಾಡ್ಕೊಂಡಿದ್ನಲ್ಲ ಅದನ್ನು ಅಪ್ಲೈ ಮಾಡ್ತೀನಿ. ನೋಡಿ, ಚಿಕನ್ ಸ್ಟಫ್ನ ನಾನು ಅದ್ರ ಮೇಲೆ ಹಾಕಿದ್ದೀನಿ. ಫಸ್ಟು ಬ್ರೆಡ್ಗೆ ನಾನು ಹೇಳೋದು ಮರ್ತ್ಬಿಟ್ಟೆ, ಮೈನಸ್ನ ಅಪ್ಲೈ ಮಾಡಿದ್ದೀನಿ. ಫಸ್ಟು ಮೈನಸ್ನ ಅಪ್ಲೈ ಮಾಡಿದ್ಮೇಲೆ ಚಿಕನ್ ಸ್ಟಫ್ನ ಹಾಕಿದ್ದೀನಿ. ಈಗ ಇದ್ರ ಮೇಲೆ ಆನಿಯನ್ ರಿಂಗ್ಸ್ನ
ಇಡ್ತಾ ಇದ್ದೀನಿ. ನೋಡಿ, ಆನಿಯನ್ ರಿಂಗ್ಸ್ ಆದಮೇಲೆ ಕುಕುಂಬರ್ನ ತುಂಬಾ ಈಸಿ ಫ್ರೆಂಡ್ಸ್ ಇದು ಸ್ಯಾಂಡ್ವಿಚ್ಚು. ಈಗ ಇದಕ್ಕೆ ನಾನು ಇನ್ನೊಂದು ಬ್ರೆಡ್ನ ನಾನು ಇಲ್ಲಿ ಮೇಲೆ ಇಡ್ತಾ ಇದ್ದೀನಿ. ನೋಡಿ, ಮೇಲೆ ಇರೋಂಥ ಬ್ರೆಡ್ಗೆ ನಾನು ಬಟರ್ನ ಸ್ವಲ್ಪ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ, ಬಟರ್ನ ನಾನು ಗ್ರೀಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ನಾನು ಸ್ವಲ್ಪ ಜಂಟಲಾಗಿ ಒಂದು ತಪ್ಪಲೆನ ತಗೊಂಡು ಈ ಥರ ಪ್ರೆಸ್ ಮಾಡ್ತೀನಿ. ಇದಕ್ಕೆ ನಿಮ್ಮ ಹತ್ರ ಟೋಸ್ಟರ್ ಇದ್ದರೆ ಟೋಸ್ಟರಲ್ಲಿ ಇನ್ನೂ ಸೂಪರಾಗಿ ಬರುತ್ತೆ. ಸೊ ನನ್ನ ಹತ್ರ ಟೋಸ್ಟರ್ ಇಲ್ಲ, ಸೊ ನಾನು ಈ ಮೆಥಡ್ನೇ ನಾನು ಫಾಲೋ ಮಾಡ್ತೀನಿ. ನೋಡಿ, ಈ ಥರ ಭಾರವಾಗಿರೋ ಅಂಥದ್ದನ್ನು ಇಟ್ಬಿಡಿ. ಈಗ ಇದನ್ನು ನಿಧಾನಕ್ಕೆ ಫ್ಲಿಪ್ ಮಾಡಿ. ನೋಡಿ, ಈಗ ತಗೊಂಡು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಜಂಟಲಾಗಿ ಸ್ವಲ್ಪ ಪ್ರೆಸ್ ಮಾಡಿ, ಇಲ್ಲಾಂದರೆ ತಪ್ಪಲೆ ತಗೊಂಡು ಈ ಥರ ಇಟ್ಬಿಡಿ. ನೋಡಿ, 2 ಸೈಡು ನಮಗೆ ಚೆನ್ನಾಗಿ ರೋಸ್ಟ್ ಆಗಿದೆ. ಸೊ ಈಗ ಇದನ್ನು ಸರ್ವ್ ಮಾಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಚಿಕನ್ ಸ್ಯಾಂಡ್ವಿಚ್ ರೆಡಿಯಾಗಿದೆ. ನೋಡಿ, ಸೆಕೆಂಡ್ ಒನ್ಗೆ ನಾನಿಲ್ಲಿ ಬ್ರೆಡ್ಗೆ ನಾನು ಟೊಮೆಟೊ ಕೆಚಪ್ನ ನಾನು ಅಪ್ಲೈ ಮಾಡಿದ್ದೀನಿ. ಈಗ ಇದಕ್ಕೆ ಚಿಕನ್ ಸ್ಟಫ್ನ ಅಪ್ಲೈ ಮಾಡ್ಕೋತೀನಿ. ಈಗ ಇದಕ್ಕೆ ಮತ್ತೆ ನಾನು ಆನಿಯನ್ ರಿಂಗ್ಸ್ನ ಮತ್ತು ಕುಕುಂಬರ್ನ ತುಂಬಾ ಈಸಿ ಫ್ರೆಂಡ್ಸ್ ಇದು. ಈವ್ನಿಂಗ್ ಸ್ನ್ಯಾಕ್ಸು ನಿಮ್ಮ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಮಾಡಿಕೊಡ್ಬೋದು ನೀವು. ನೋಡಿ, ಈ ಥರ ಬ್ರೆಡ್ನ ಇಟ್ಬಿಟ್ಟು ಒಂದು ತಪ್ಪಲೆ ತೊಗೊಂಡು ಈ ಥರ ಜೆಂಟಲಾಗಿ ಪ್ರೆಸ್ ಮಾಡಿ. ಸೇಮ್ ಯಾವ ಟೋಸ್ಟರು ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ನಾನು ಒಂದು ತಪ್ಪಲೆನ ಇಟ್ಟಿದ್ದೀನಿ. ಸೊ ಆ ತಪ್ಪಲೆ ಇಟ್ಟಾಗ ತಪ್ಪಲೆ ವೆಯ್ಟು ಬ್ರೆಡ್ನ ಪ್ರೆಸ್ ಮಾಡುತ್ತೆ. ಸೊ ಆಗ ಕಂಪ್ಲೀಟಾಗಿ ಪೂರ್ತಿ ಮರ್ಜ್ ಆಗುತ್ತೆ. ಟೋಸ್ಟು ಕೂಡ ನಮಗೆ ಸ್ಯಾಂಡ್ವಿಚ್ಚು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ನಾನು ಜೆಂಟಲಾಗಿ ಫ್ಲಿಪ್ ಮಾಡ್ಕೊತಾ ಇದ್ದೀನಿ. ಮತ್ತೆ ತಪ್ಪಲೆನ ಇಡ್ತಾ ಇದ್ದೀನಿ. ನೋಡಿ, ಮತ್ತೆ ಬಟರ್ನ ನಾನು ಗ್ರೀಸ್ ಮಾಡಿದ್ದೀನಿ. ಸೊ ಈಗ ನಾನು ಬ್ರೆಡ್ನ ಅಪ್ಲೈ ಮಾಡಿದ್ದೀನಿ. ಮೇಲೆ ಮೈನಾ ಸಾಸ್ನ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಈಗ ಸ್ಟಫಿಂಗ್ ಹಾಕಿದ್ದೀನಿ. ಅದ್ರ ಮೇಲೆ ಸೌತೆಕಾಯಿ ಈರುಳ್ಳಿ ಇಟ್ಟು ಮೇಲ್ಗಡೆ ನೋಡಿ ಚೀಸ್ ಸ್ಲೈಸ್ನ ಟಾಪಿಂಗ್ ಮಾಡಿದ್ದೀನಿ. ಈಗ ಚೀಸ್ ಇಟ್ಬಿಟ್ಟು ಅದ್ರ ಮೇಲೆ ಬ್ರೆಡ್ನ ಪ್ರೆಸ್ ಮಾಡ್ತಾಯಿದ್ದೀನಿ. ನೋಡಿ, ಜೆಂಟಲಾಗಿ ಈಗ ಇದನ್ನು ಫ್ಲಿಪ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕೆಫೆ ಸ್ಟೈಲು ನಮಗೆ ಚಿಕನ್ ತಂದೂರಿ ಸ್ಯಾಂಡ್ವಿಚ್ ರೆಡಿಯಾಗಿದೆ. ನೋಡಿ, ಎಷ್ಟು ಕ್ರಂಚಿಯಾಗಿ ಬಂದಿದೆ. ಟೋಸ್ಟರೇ ಬೇಡ ನಮಗೆ. ನೋಡಿ, ತೋರಿಸ್ತೀನಿ ನಿಮಗೆ. ವಾವ್, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ. ನೋಡಿ, ಎಷ್ಟು ಚೆನ್ನಾಗಿದೆ. ಚೀಸೆಲ್ಲ ಚೆನ್ನಾಗಿ ಸೆಟ್ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಚಿಕನ್ ತಂದೂರಿ ಸ್ಯಾಂಡ್ವಿಚ್ ರೆಡಿ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ನ ತಿಳಿಸಿ. ಬಾಯ್.